ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ, ಬೀಳೂರಿನ ಆರಾಧ್ಯ ದೈವ ಕಾಲಭೈರವನಾಥನಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ನಮ್ಮೆಲ್ಲರ ಆರಾಧ್ಯರು ಮಹಾತಪಸ್ವಿಗಳಾದಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ಪಾದಪದ್ಮಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ದಿವ್ಯ ಗದ್ದೆಗೂ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಇಲ್ಲಿಯವರೆಗೂ ಸಂಗೀತ ಸೇವೆಯನ್ನು ನೀಡಿರುವಂಥ ಅಂಬರೀಷ್ ಗವಾಯಿಗಳಿಗೂ ಹಣಮಂತ ಗವಾಯಿಗಳಿಗೂ ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಮನುಷ್ಯ ಮಹಾತ್ಮನಾಗಬೇಕು. ಆತನ ಲಕ್ಷ್ಯ ಬರೀ ಪ್ರಪಂಚ ಮಾಡುವುದಲ್ಲ, ಅವನ ಲಕ್ಷ್ಯ ತಾನು ಮೂಲತಃ ಏನಿದ್ದಾನೆಯೋ ಅದನ್ನು ತಿಳಿದುಕೊಳ್ಳುವುದು. ಎಲ್ಲವನ್ನೂ ಅರಿದು ಫಲವೇನಯ್ಯ ತನ್ನ ತಾನರಿಯಬೇಕಲ್ಲದೆ. ನಾವು ಏನು ತಿಳ್ಕೊಂಡ್ರೆ ಏನದ ವಿಶ್ವದಲ್ಲಿ? ರೊಕ್ಕದ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಉಪಯೋಗ ಇಲ್ಲ, ಪ್ರಪಂಚದ ಬಗ್ಗೆ ಎಷ್ಟು ತಿಳಿದುಕೊಂಡ್ರೂ ಉಪಯೋಗವಿಲ್ಲ. ಲೋಕದ ಜ್ಞಾನ, ಸಾಮಾನ್ಯವಾದಂತಹ ವಿದ್ಯೆಗಳು ನಮ್ಮಲ್ಲಿ ಎಷ್ಟಿದ್ರೂ ಉಪಯೋಗ ಇಲ್ಲ. ಎಲ್ಲವನ್ನೂ ಅರಿದು ಫಲವೇನಯ್ಯ ತನ್ನ ತಾನು ಅರಿಯಬೇಕಲ್ಲದೆ. ಇಡೀ ವಿಶ್ವದಲ್ಲಿ ಎಲ್ಲ ವಿದ್ಯೆಗಳ ರಾಜ ಯಾವುದು ಅಂದ್ರೆ ಆತ್ಮವಿದ್ಯೆ. ಅದಕ್ಕಿಂತ ದೊಡ್ಡ ವಿದ್ಯೆ ಯಾವುದೂ ಇಲ್ಲ, ಅದಕ್ಕಿಂತ ಹೆಚ್ಚಿನ ತಿಳುವಳಿಕೆ ಯಾವುದೂ ಇಲ್ಲ. ಅದನ್ನು ತಿಳಿದಂತಹ ವ್ಯಕ್ತಿಗಿಂತಲೂ ಶ್ರೇಷ್ಠ ವ್ಯಕ್ತಿ ಇಡೀ ವಿಶ್ವದಲ್ಲಿ ಯಾರೂ ಇಲ್ಲ. ಯಾಕೆ ಅಂದ್ರೆ ಪೂಜನೀಯವಾದಂಥ ವಿದ್ಯೆ ಯಾವುದು ಅಂದ್ರೆ ಆತ್ಮವಿದ್ಯೆ. ಆತ್ಮ ಅಂದ್ರೆ ತಾನು, ತನ್ನ ಕುರಿತಾಗಿ ಇರುವಂತಹ ವಿದ್ಯೆಗೆ ಆತ್ಮವಿದ್ಯೆ ಅಂತ ಕರೀತಾರೆ. ಅಧ್ಯಾತ್ಮ ಅಂದರೆ ಹೊರಗಿನ ವಿದ್ಯೆ ಅಲ್ಲ, ನಮ್ಮ ಮೂಲ ಸ್ವರೂಪದ ವಿದ್ಯೆಗೆ ಅಧ್ಯಾತ್ಮ ವಿದ್ಯೆ ಅಂತ ಕರೀತಾರೆ. ಅಂಥ ಅಧ್ಯಾತ್ಮ ವಿದ್ಯೆಯ ವಾರಸುದಾರರಾಗಿ ಈ ನಾಡಿನಲ್ಲಿ ಕಾಯಕ ದಾಸೋಹ ಅನುಭಾವದ ಮೂಲಕ ಮತ್ತೊಮ್ಮೆ ಶರಣರ ತತ್ವವನ್ನು, ಸಂತ ಮಹಾತ್ಮರ ಅದ್ವಿತೀಯವಾದಂತಹ ಶಕ್ತಿಯನ್ನು, ಅವರಲ್ಲಿರುವಂತಹ ಆ ದಿವ್ಯ ಸಾಮರ್ಥ್ಯವನ್ನು ಲೋಕಕ್ಕೆ ಪರಿಚಯಿಸಿದಂತಹ ಮಹಾನ್ ಯೋಗಿ ಸಿದ್ಧ ಪುರುಷ ಯಾರು ಅಂದ್ರೆ ಗುರುಬಸವೇಶ್ವರ ಮಹಾಶಿವಯೋಗಿಗಳು. ಅವರು ಮಹಾನ್ ಯೋಗಿಗಳು. ಯೋಗ ಈ ಶಬ್ದದ ಅರ್ಥ ಬಹಳ ದೊಡ್ಡದು. ಯೋಗ ಅಂದ್ರೆ ಜೀವನು ದೇವನಲ್ಲಿ ಒಂದಾಗಿ ಹೋಗುವುದಕ್ಕೆ ಯೋಗ ಅಂತ ಕರೀತಾರೆ. ಕೃಷ್ಣಾ ನದಿ ಹರಿತಾ ಹೋಗಿ ಸಮುದ್ರವನ್ನು ಸೇರಿತು ಅಂದ್ರೆ
ಕೃಷ್ಣಾ ನದಿ ಸಮುದ್ರದಲ್ಲಿ ವಿಲೀನವಾಯಿತು, ಐಕ್ಯವಾಯಿತು, ಯೋಗವನ್ನು ಹೊಂದಿತು ಅಂತ ಅರ್ಥ. ನದಿಗಳ ಹಲವಾರು: ಗಂಗಾ ನದಿ, ಬ್ರಹ್ಮಪುತ್ರ, ಸಿಂಧು, ಕಾವೇರಿ, ಕಪಿಲ, ಅದೇ ರೀತಿಯಾಗಿ ಕೃಷ್ಣ, ಗೋದಾವರಿ, ಘಟಪ್ರಭಾ, ಮಲಪ್ರಭಾ, ವೇದಗಂಗಾ, ದೂದಗಂಗಾ, ಹಲವಾರು ನದಿಗಳು, ಸಾವಿರ ನದಿಗಳದಾವು. ಈ ಎಲ್ಲ ನದಿಗಳು ಸಮುದ್ರವನ್ನು ಹೋಗಿ ಕೂಡಿದು ಅಂದ್ರೆ ಮುಗಿತಲ್ಲಿಗೆ. ನದಿ ಸಾಯಲಿಲ್ಲ, ನದಿ ಸಮುದ್ರದಲ್ಲಿ ಒಂದಾಗಿ ಹೋಯಿತು. ನದಿಯ ಅಸ್ತಿತ್ವ ಪ್ರತ್ಯೇಕವಾಗಿ ಉಳಿಯಲಿಲ್ಲ, ನದಿ ಸಮುದ್ರದೊಂದಿಗೆ ಬೆರೆತು ಹೋಯಿತು. ಅದರಂತೆಯೇ ನಾವೆಲ್ಲರೂ ಕೂಡ ಜೀವನದಿಗಳು. ನಮಗೆಲ್ಲರಿಗೂ ಒಂದೊಂದು ಹೆಸರದ, ಒಂದೊಂದು ಮನ್ಯಾಗದೀವಿ, ಒಂದೊಂದು ರೀತಿಯಾಗಿ ನಮ್ಮ ವಿಚಾರಗಳು, ಭಾವನೆಗಳು, ನಮ್ಮ ವ್ಯಕ್ತಿತ್ವ ಅದ. ಆದ್ರೆ ಇದೆಲ್ಲವೂ ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ದೋಷಗಳು ಹೋಗಿ ಮನಸ್ಸು ಪರಿಪೂರ್ಣವಾಗಿ ಅತ್ಯಂತ ಸ್ವಚ್ಛವಾಯಿತು ಅಂದ್ರೆ ಜೀವನದಿ ಪರಮಾತ್ಮನಲ್ಲಿ ಬೆರೆತು ಹೋಗ್ತದ. ಆ ಕ್ಷಣಕ್ಕೆ ಜೀವನಾಗಿರೋದಿಲ್ಲ, ಜೀವನು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅನ್ನುವಂಥ ಭಾವ ಜೀವನಿಗೆ ಬರ್ತದ. ಆವಾಗ ನಾವು ಸಾಮಾನ್ಯ ಲೌಕಿಕರಲ್ಲ, ಹುಟ್ಟಿ ಸಾಯುವಂಥವರಲ್ಲ, ದುಃಖ ಹೊಂದುವಂಥವರಲ್ಲ, ಚಿಂತೆ ಭ್ರಾಂತಿ ಭಯಗಳಿಗೆ ಒಳಗಾಗುವಂಥವರಲ್ಲ. ನಾವು ಯಾರು ಅಂದ್ರೆ ಆತ್ಮ ಚೈತನ್ಯ, ಪರಮಾತ್ಮ ತತ್ವ. ಹೀಗಾಗಿ ನಾವು ಏನಾಗಬೇಕು, ನಮ್ಮ ಗುರಿ ಏನು? ನಮ್ಮ ಗುರಿ ಲಕ್ಷಾಧೀಶ ಆಗೋದು ಅಲ್ಲ, ಕೋಟ್ಯಾಧೀಶ ಆಗೋದೂ ಅಲ್ಲ, ಆ ಬಳಿಕ ಲೋಕದಲ್ಲಿ ಮಹಾನ್ ಪಂಡಿತ ಅಂತ ಕರೆಸ್ಕೊಳ್ಳೋದೂ ಅಲ್ಲ. ನಮ್ಮ ಗುರಿ ಏನಾಗಿರಬೇಕು ಅಂದ್ರೆ, ನಮ್ಮ ಗುರಿ ಮೋಕ್ಷವನ್ನು ಹೊಂದುವುದಾಗಿರಬೇಕು. ನಾವು ದೇವಸಾಗರದಲ್ಲಿ ಬೆರೆತು ಹೋಗಬೇಕು. ಅದು ಎಲ್ಲೈತ್ರಿ? 8 ಕಿಲೋಮೀಟ್ರ್ ದೂರ ಐತಿ. ಅದು ಹೊರಗಿನ ಸಮುದ್ರ ಅಲ್ಲ, ಅದು ನಮ್ಮಿಂದ ದೂರನೂ ಇಲ್ಲ. ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಅಸ್ಯ ಬಾಹ್ಯತಃ. ದೇವರ ತಿಳಿಲಾರ್ದವಂಗ ಭಾಳ ದೂರ ಅದಾನ. ಅಜ್ಞಾನಿಗೆ ದೇವರ ಬಹಳ ದೂರದ. ತಿಳಿದಂತಹ ಒಬ್ಬ ಯೋಗ ಸಿದ್ಧ ಮುನಿಗೆ, ಮಹರ್ಷಿಗೆ ತನ್ನ ಒಳಗನ ಅದಾನ, ತನ್ನ ಆತ್ಮ ಸ್ವರೂಪವಾಗಿಯೇ ಅದಾನ. ಆದ್ದರಿಂದ ನಾವು ಈಗ ಯಾರ ಚರಿತ್ರೆಯನ್ನು ನೋಡ್ತಾ ಇದ್ದೀವಿ ಅಂದ್ರೆ, ತನ್ನೊಳಗೆ ದೇವರನ್ನು ಕಂಡು ತಾನೇ ದೇವರಾಗಿ ವಿಶ್ವದಲ್ಲಿ ಶಿವಸ್ವರೂಪಿಯಾಗಿ ಲೋಕಪೂಜ್ಯರಾದಂತಹ ಯೋಗಿರಾಜರ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೀವಿ. ಯೋಗಿ ಅಂದ್ರೆ ಬೇರೆ ಅಲ್ಲ, ಶಿವ ಅಂದ್ರೆ ಬೇರೆ ಅಲ್ಲ. ಅಂತಹ ಶಿವಸ್ವರೂಪಿಗಳಾದಂಥ ಯೋಗಿಗಳ ಚರಿತ್ರೆ ಇದು. ಆ ಚರಿತ್ರೆಯಲ್ಲಿ ಏನು ನೋಡ್ತಾ ಇದ್ದೀವಿ ನಾವು? ಯೋಗಿಗಳ ಚರಿತ್ರೆ ಅಂದ್ರೆ ಸತ್ಯದ ಚರಿತ್ರೆ. ಯೋಗಿಗಳ ಚರಿತ್ರೆ ಅಂದ್ರೆ ದೈವಿ ಗುಣಗಳ ಚರಿತ್ರೆ, ಸಚ್ಚಾರಿತ್ರ್ಯದ ಚರಿತ್ರೆ. ಯೋಗಿಯ ಚರಿತ್ರೆ ಅಂದ್ರೆ ಮಂತ್ರ ಸದೃಶವಾದಂತಹ ನುಡಿಗಳ ಚರಿತ್ರೆ, ನುಡಿದಂತೆ ನಡೆದಂತಹ ದೈವಿ ಪುರುಷರ ಚರಿತ್ರೆ. ಲೋಕದಲ್ಲಿ ಬಹಳ ಜನ ಹುಟ್ಟಿ ಸಾಯ್ತಾರ, ಅವ್ರದ್ದು ಚರಿತ್ರೆ ಆಗೋದಿಲ್ಲ. ಅವ್ರದನ್ನು ಯಾರೂ ಹಿಂಗೆ ಕುತ್ಕೊಂಡು ಕೇಳಂಗಿಲ್ಲ.
ಈಗ ಹೋಗಲಿ ನಿಮ್ಮ ಮುತ್ಯಾಂದ ಚರಿತ್ರೆ ಇಲ್ಲಿ ಹಚ್ಚಿದು ಅಂತ ಇಟ್ಕೊಳ್ಳು. ಎಷ್ಟು ಮಂದಿ ಕೊಂಡಿರ್ತೀರಿ ನೀವು ಇಲ್ಲಿ? ನಿಮ್ಮ ಮುತ್ಯಾಂದ ಮತ್ತದು ಇವಾಗ ಹೋಗ್ಲಿ ಬಿಡ್ರಿ, ಅವೇನು ಮುತ್ತ ಏನು ಮಾಡ್ಯಾನ ಅಂಥದ್ದು ಜಗತ್ತಿಗೆ ಅಂತಂತೀರಿ. ನಿಮ್ಮ ಮುತ್ಯಾಂದನ ನೀವು ಕೇಳಕ್ಕೆ ತಯಾರಿಲ್ಲ, ಆದ್ರೆ ಒಬ್ಬ ಯೋಗಿಯ ಚರಿತ್ರೆಯನ್ನು ಕೇಳಬೇಕು ಅಂಥೇಳಿ ಸಾವಿರ ಜನ ನೀವೇನು ಬರ್ತೀರಲ್ಲ, ಇದ ತೋರಿಸಿಕೊಡ್ತದ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯ ಶಕ್ತಿ ಎಷ್ಟಿರ್ತದ ಅಂಥೇಳಿ. ಯೋಗಿಯ ಚರಿತ್ರೆ ಅಂದ್ರೆ ಸುಳ್ಳಿನ ಚರಿತ್ರೆಗೆ ಯೋಗಿಯ ಚರಿತ್ರೆ ಅಂತ ಕರೆಯುವುದಿಲ್ಲ, ಸತ್ಯದ ಚರಿತ್ರೆ. ಒಬ್ಬ ಯೋಗಿ ನಡೆದ ಅಂದ್ರೆ ಸಾಕ್ಷಾತ್ ಶಿವ ನಡೆದಂತೆ. ಆದ್ದರಿಂದ ಜ್ಞಾನೀತು ಆತ್ಮೈವ ಮೇ ಮತಃ. ಕೃಷ್ಣ ಪರಮಾತ್ಮ ಹೇಳ್ತಾನ, ಈ ಜಗತ್ತಿನಲ್ಲಿ 4 ಭಕ್ತರದಾರ, 4 ಮಂದಿ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. 4 ಮಂದಿ ಭಕ್ತರು. ಮೊದಲನೇದವ ಆರ್ತ ಭಕ್ತ. ತ್ರಾಸಾಗೈತಿ ಭಾಳ, ದೇವರ ಇದರಿಂದ ಪಾರ ಮಾಡಪ್ಪ ಅಂತೇನು ಬೇಡ್ಕೊಳ್ತಾನಲ್ಲ. ಮನ್ಯಾಗ ಅತ್ತಿ ಕಾಟ ಭಾಳ ಆಗ್ಯದ, ತುಸು ಕಣ್ಣು ತೆರೀಪ ನಮ್ಮ ಅತ್ತಿ ಮ್ಯಾಲ ನೀವು ಪ್ರಾರ್ಥನಾ ಮಾಡ್ರಿ ಅಂದ್ರೆ ಅವ ದೇವ್ರ ಕಣ್ಣು ತೆರಿತಾನೆ. ಇದಕ್ಕೇನಂತಾರೆ? ಇದಕ್ಕೆ ಆರ್ತ ಭಕ್ತಿ ಅಂತ ಕರೀತಾರೆ. ಮಳೆನ ಆಗುವಲ್ಲು, ಮಳೆ ಚಲೋ ತಂಗೆ ಆಗಲಿ ಅಂತ ಪ್ರಾರ್ಥನಾ ಮಾಡ್ರಿ ಅಂದ್ರೆ ಅದಕ್ಕೇನಂತಾರ? ಆರ್ತ ಭಕ್ತಿ. ನಾವು ದುಃಖದಲ್ಲಿದ್ದಾಗ ಮನುಷ್ಯರನ್ನ ನೆನೆಸ್ಕೊಳ್ಳೋಕ್ಕಿಂತ ದೇವರನ್ನ ಸಹಾಯಕ್ಕಾಗಿ ಕರೆದೇವೆ ಅಂದ್ರೆ ಅದಕ್ಕೆ ಆರ್ತ ಭಕ್ತಿ ಅಂತ ಕರೀತಾರೆ. ಮತ್ತದು ಭಕ್ತಿ ಬರೇ ಸುಮ್ಮ ಬಾಯಿಂದ ಹೇಳಕ್ಕಿರಬಾರದು. ಹೃದ್ಗತವಾಗಿತ್ತು ಅಂದ್ರೆ ದೇವರು ನಮಗೆ ಸಹಾಯ ಮಾಡುತ್ತಾನೆ, ನಮ್ಮ ಕಣ್ಣೀರನ್ನು ಒರೆಸ್ತಾನೆ. ಇದು ಆರ್ತ ಭಕ್ತಿ. ಅರ್ಥಾರ್ಥಿ ಭಕ್ತಿ ಅಂದ್ರೆ ನಿಮಗೆ ಮಕ್ಕಳಿಲ್ಲ ಅಂತ ಇಟ್ಕೊಳ್ಳು, ದೇವರ ನಮಗೆ ಮಕ್ಕಳನ್ನು ಕೊಡಪ್ಪ, ನಿನಗಿಂಥ ಹರಕೆಯನ್ನು ನಾವು ತೀರಿಸ್ತೀವಿ ಅಂದ್ರೆ ಅದು ಅರ್ಥಾರ್ಥಿ ಭಕ್ತಿ. ನಮಗೆ ವರ್ಷ ಆಗೋದ್ರೊಳಗಾಗಿ ಒಂದು 5 ಎಕರೆ ಹೊಲ ಹೆಚ್ಚಿಗಾಗಲಿ, ದ್ರಾಕ್ಷಿ ಉತ್ಪನ್ನ ಹೆಚ್ಚಾಗಲಿ, ಅರ್ಥಾರ್ಥಿ ಭಕ್ತಿ. ಮಗ ಶಾಲ್ಯಾಗ ಫಸ್ಟ್ ಕ್ಲಾಸ್ ಪಾಸ್ ಆಗಲಿ, ಇದೇನಪ್ಪ? ಅರ್ಥಾರ್ಥಿ ಭಕ್ತಿ. ನಮ್ಮ ಹುಡುಗಂದು 35 ವರ್ಷ ಆತು, ಇನ್ನೂ ಲಗ್ನ ಆಗಿಲ್ಲ, ಲಗ್ನ ಆಗಂಗೆ ಆಗಲಿ, ಅವ ದೇವ್ರ ಲಗ್ನ ಮಾಡ್ತಾನೆ. ಎಷ್ಟು ಹುಡುಗರು ಲಗ್ನ ಇಲ್ಲ ಏನು, ನೀವರೇ ನೌಕರಿ ಅವಾಗ ಕೊಡ್ಬೇಕತ್ ನೀವು ಕುಂತರಿ, ಅವು ಹುಡುಗರೇ ಮುತ್ಯಾಗಳಾಗ್ಲತ್ತಾರ ಲಗ್ನ ಆಗ್ಲಾರ್ದು. ಏನು ಮಾಡೋದಿನ್ನ? ಅದಕ್ಕೆ ಅವ ದೇವರಿಗೆ ಸಮಸ್ಯೆ ಆಗೈತಿ. ಅದು ಹೆಂಗೆ ಮಾಡಿದನೆಲ್ಲ ಲಗ್ನ ಮಾಡೋದು? ಇದು ಯಾವುದಪ್ಪ? ಅರ್ಥಾರ್ಥಿ ಭಕ್ತಿ. ನಮಗೆ ಬೇಕಾದ್ದನ್ನು ಕೊಡ್ತಾನಂತ ದೇವರು. ಅವಾಗ ಅಕಸ್ಮಾತ್ ಮಕ್ಕಳಿರಲಿಲ್ಲ, ಮಕ್ಕಳು ಕೊಟ್ಟ ಅಂದ್ರೆ ದೇವ್ರನ್ನ ಮರಿತಾನೆ. ಹೊಲ ಇರಲಿಲ್ಲ, ಹೊಲ ಕೊಟ್ಟ ಅಂದ್ರೆ ದೇವರನ್ನು ಮರಿತಾನೆ. ಇದು ಅರ್ಥಾರ್ಥಿ ಭಕ್ತಿ. ಮೂರನೆಯದು ಜಿಜ್ಞಾಸಾ ಭಕ್ತಿ. ತಿಳ್ಕೋಬೇಕಂತ ಭಕ್ತಿಯನ್ನು ಮಾಡ್ತಾನಲ್ಲ, ಅದು ಜಿಜ್ಞಾಸಾ ಭಕ್ತಿ. ಏನಪ್ಪ, ನಾ ಹುಟ್ಟಿ ಬಂದದ್ದು ಎದಕ್ಕೆ, ಈಗ ಏನು ಮಾಡ್ತಾ ಇದ್ದೀನಿ, ನಾ ಎಲ್ಲದೀನಿ, ಏನು ಮಾಡಬೇಕು, ಇದೆಲ್ಲದರ ಕುರಿತು ತಿಳ್ಕೊತಾನಲ್ಲ. ಗುರುಗಳ ಹತ್ತಿರ ಬಂದು ಶಾಸ್ತ್ರವನ್ನು ಓದಿ ಮಹಾತ್ಮರಿಂದ ಕೇಳಿ ತಿಳ್ಕೊತಾನಲ್ಲ, ಇದು ಜಿಜ್ಞಾಸು ಭಕ್ತಿ. ನಾಲ್ಕನೆಯದು ಜ್ಞಾನಿ ಭಕ್ತ. ಅವ ಯಾರಪ್ಪ ಅಂದ್ರೆ ಸಾಕ್ಷಾತ್ ಶಿವ ಸ್ವರೂಪಿಯೇ ಆಗಿಬಿಟ್ಟಾನ, ಅಂಥವನು ಭಕ್ತಿಯನ್ನು ಮಾಡ್ತಾನೆ. ಅದು ಪರಮಾತ್ಮನ ಸ್ವರೂಪಿಯೇ ಆತ. ಜ್ಞಾನೀತು ಆತ್ಮೈವ ಮೇ ಮತಃ.
ಜ್ಞಾನಿ ಅಂದ್ರನ ದೇವರ ಸ್ವರೂಪ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಇಡೀ ವಿಶ್ವದಲ್ಲೆಲ್ಲ ದೇವರನ್ನೇ ನೋಡುವಂಥ ಒಬ್ಬ ಮಹಾತ್ಮ ಇಡೀ ವಿಶ್ವದಲ್ಲಿ ದುರ್ಲಭ. ನಮಗೆ ಯಾರಲ್ಲಿ ದೇವರು ಕಾಣ್ತಾನಪ್ಪ? ಯಾರು ನಮಗೆ ಬೇಕಾಗಿರ್ತಾರಲ್ಲ ಅವರಲ್ಲಿ ಅಷ್ಟೇ ದೇವರು ಕಾಣ್ತಾನೆ. ಆದರೆ ಮಹಾತ್ಮರಿಗೆ ಹಾಗಲ್ಲ, ಇಡೀ ವಿಶ್ವದಾದ್ಯಂತ ದೇವರ ದರ್ಶನ ಆಗ್ತದೆ. ಹಾಗೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸು ದುರ್ಲಭ. ಅಂತಹ ದುರ್ಲಭರಲ್ಲಿಯೇ ದುರ್ಲಭರಾದಂತಹ, ವಿರಳರಲ್ಲಿಯೇ ವಿರಳಾತಿ ವಿರಳರಾದಂತಹ ಯೋಗಿ ವರೇಣ್ಯರ್ಯಾರು ಅಂದ್ರೆ ಗುರು ಬಸವ ಮಹಾಶಿವಯೋಗಿಗಳು. ಯಾರಿಗಾಗಿ ದುಡಿದರು, ಯಾರಿಗಾಗಿ ಬದುಕಿದರು, ತಮ್ಮ ಜೀವನದಲ್ಲಿ ಏನನ್ನ ಮಾಡಿದರು, ಇದನ್ನೆಲ್ಲ ತಿಳ್ಕೊಂಡು ನೋಡಿದರೆ ನಿಸ್ವಾರ್ಥದ ಜೀವನ, ಅತ್ಯಂತ ಪರಿಶುದ್ಧವಾದಂತಹ ಜೀವನ, ಶ್ರೇಷ್ಠವಾದಂತಹ ಸಂಯಮ ವ್ರತ, ಅತ್ಯಂತ ಉಗ್ರ ತಾಪಸರು. ತಪಸ್ಸು ಅಂದರೆ ಏನು ಸಾಮಾನ್ಯದ ಏನದು? ಎಂತಹ ಶ್ರೇಷ್ಠ ತಪಸ್ಸು. ಕಾಯೇಂದ್ರಿಯ ಸಿದ್ಧಿರಶುದ್ಧಿ ಕ್ಷಯಾತ್ ತಪಸಃ. ಶರೀರ ಸಿದ್ಧ ಆಗಬೇಕು, ಮನಸ್ಸು ಸಿದ್ಧ ಆಗಬೇಕು, ಬುದ್ಧಿ ಸಿದ್ಧ ಆಗಬೇಕು, ಆ ಬಳಿಕವೆಲ್ಲ ಶುದ್ಧ ಆಗಬೇಕು. ಅದಕ್ಕೆ ತಪಸ್ಸು ಅಂತ ಕರೀತಾರೆ. ಅಂತಹ ತಪಸ್ಸನ್ನು ಆಚರಿಸಿದಂಥ ಮಹಾಮಹಿಮಾಶೀಲರು, ಮಹಾನ್ ಯೋಗಿಗಳು, ಅಂಥವರಿಗೇನ ಸಿದ್ಧಿಗಳು ಪ್ರಾಪ್ತ ಆಗುವುದು. ಅಂತಹ ಗುರು ಬಸವೇಶ್ವರ ಮಹಾಶಿವಯೋಗಿಗಳವರಿಗೆ 35 ವರ್ಷ ವಯಸ್ಸು. ಹೀಗೆ ಊರಿನಲ್ಲಿ ತಮ್ಮ ಲೀಲೆಗಳನ್ನು ಪವಾಡಗಳನ್ನು ತೋರಿಸ್ತಾ ಇದ್ದರು. ಶಕ್ತಿ ಬಹಳ. ಯಾವ ಮನುಷ್ಯನ ಮನಸ್ಸು ನಿಯಂತ್ರಣದಲ್ಲಿರ್ತೈತಲ್ಲ, ಯಾವಾತನು ಬ್ರಹ್ಮಚಾರಿಯೋ ಆತನಿಗೆ ಶಕ್ತಿ ಬಹಳ ಇರ್ತದೆ. ಹನುಮಂತನಲ್ಲಿ ಯಾಕಷ್ಟು ಶಕ್ತಿ ಇತ್ತು ಅಂದ್ರೆ ಅಂತಹ ಮನೋನಿಗ್ರಹ ಇತ್ತು. ಊರು ಸುಟ್ರು ಹನುಮಪ್ಪ ಹೊರಗೆ, ಊರಾನ ಮಂದಿ ಎಲ್ಲ ಜಗಳಾಡಿ ಬಡದಾಡಿ ಏನಾದರೂ ಮತ್ತೆ ಒಬ್ಬ ಬ್ರಹ್ಮಚಾರಿ ಹೊರಗೆ ಇರ್ತಾನ, ಲೋಕದ ಗೊಡವೆಗೆ ಹೋಗಂಗಿಲ್ಲ. ಹಂಗ ಆ ಹನುಮಂತನಲ್ಲಿ ಇಡೀ ವಿಶ್ವವನ್ನು ಸುತ್ತುವಂತಹ ಸಾಮರ್ಥ್ಯ ಇತ್ತು. ಹಾಗೆ ಗುರುಬಸವ ಮಹಾಶಿವಯೋಗಿಗಳಲ್ಲಿ ಅಂತಹ ಒಂದು ಅಪ್ರತಿಮವಾದ ಪ್ರಜ್ಞಾಶಕ್ತಿ, ಅಖಂಡ ಬ್ರಹ್ಮಚರ್ಯದ ಸಾಮರ್ಥ್ಯ, ಸಂಯಮದ ಸಾಮರ್ಥ್ಯ ಅವರಲ್ಲಿದ್ದದ್ದರಿಂದ ಶಕ್ತಿಗೆ ಕೊರತೆನೇ ಇರಲಿಲ್ಲ. ಆವಾಗ ದಿನಂಪ್ರತಿಯಾಗಿ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು, ಎದ್ದ ಆತ್ಮಚಿಂತನ, ಲಿಂಗ ಪೂಜೆ, ಜಪ ತಪಗಳನ್ನು ಮಾಡುವುದು, ಗೋ ಸೇವೆಯನ್ನು ಮಾಡುವುದು, ಇಷ್ಟೆಲ್ಲ ಮಾಡಿ ಮುಂಜಾನೆ ಭಿಕ್ಷೆಗೆ ಅಂತ ಊರಲ್ಲಿ ಹೋಗುವುದು. ಸನ್ಯಾಸಿಯ ಧರ್ಮ ಏನಪ್ಪ ಅಂದ್ರೆ ಭಿಕ್ಷೆ. ಯಾಕೆ ಭಿಕ್ಷೆಯನ್ನು ಹೇಳ್ತಾರ? ನನ್ನದು ಅಂತೇನೂ ಇರಂಗಿಲ್ಲ. ಎಷ್ಟು ದಿವಸ ಶರೀರ ಬದುಕ್ತದಲ್ಲ, ಅದು ಬದುಕೂ ಸಲುವಾಗಿ ಕರತಲ ಭಿಕ್ಷಸ್ತರುತಲ ವಾಸಃ ಅಂತ ಹೇಳ್ತಾರೆ. ಯೋಗಿಗಳು ಹೆಂಗಿರಬೇಕು ಅಂದ್ರೆ ಭಿಕ್ಷೆಯಿಂದ ಅವರು ಬದುಕಬೇಕು. ಹಾಗೆ ಊರಲ್ಲಿ ಭಿಕ್ಷೆಯನ್ನು ಬೇಡಲಿಕ್ಕೆ ಹೋಗುವುದು, ಆನಂತರ ಬಂದ ಪ್ರಸಾದವನ್ನು ಮಾಡಿ ಮಧ್ಯಾಹ್ನದ ಸಮಯದಲ್ಲಿ ಈಸಲಿಕ್ಕೆ ಹೋಗುವುದು. ಬಾವಿಯ ಸ್ನಾನ, ಈಜುವುದು ಒಂದು ಅತ್ಯಂತ ದೊಡ್ಡ ಸಾಹಸ. ಆವಾಗ ಗುರುಬಸವ ಮಹಾಶಿವಯೋಗಿಗಳು 35 ವರ್ಷ ಅಂದರೆ ಹೆಂಗೆ ತೇಜ ಇರಬಾರ್ದು ವಿಚಾರ ಮಾಡಬೇಕು. ಅದು ಕೂಡ ಅವರು ಈಸಾಡೋ ಪದ್ಧತಿ ಬೇರೆ. ಮತ್ತು ಹೆಂಗೆ ಈಸಾಡ್ತಿದ್ರು ಅಂದ್ರೆ
ಒಮ್ಮೆ ಜಿಗಿದ್ರು ಅಂದ್ರೆ 5-5 ನಿಮಿಷಗಟ್ಟಲೆ ಮ್ಯಾಲ ಬರ್ತಿರ್ಲಿಲ್ಲ. ಅಷ್ಟೊಂದು ಉಸಿರನ್ನು ಹಿಡಿಯುವಂಥ ಸಾಮರ್ಥ್ಯ ಅವರಲ್ಲಿತ್ತು. ಅದಕ್ಕೇನಂತಾರ, ನೀವು ಅದು ಮುಳಿಗೆ ಹಂಗೆ ಗಪ್ ಕೂತ್ಗಿತ್ತೀರಿ. ಅವರು ಯೋಗಿಗಳಿದ್ರು, ಪ್ರಾಣಾಯಾಮ ಸಾಧನ ಮಾಡಿರ್ತಾರೆ, ಗೊತ್ತಿರ್ತೈತಿ ಉಸಿರನ್ನು ಹೆಂಗೆ ಹಿಡಿದು ನಿಲ್ಲಿಸಬೇಕು ಅಂತ ಗೊತ್ತಿರ್ತೈತಿ. ಹಂಗೆ ನೀವು ಎತ್ತುಗಳನ್ನ ಕುದುರೆಯನ್ನು ಪಳಗಿಸ್ತಿರ್ಲ, ಹಂಗೆ ಉಸಿರು ಅನ್ನುವಂಥದ್ದು ಒಂದು ಕುದುರೆ ಇದ್ದಂಗೆ, ಅದು ಎತ್ತಿದ್ದಂಗೆ. ಇದನ್ನು ಪಳಗಿಸ್ಬೇಕಾಗ್ತೈತಿ ಉಸಿರನ್ನು. ಹೆಂಗೆ ರೀ, ಈಗ ನಮಗೆ ಮ್ಯಾಲಿನ ಉಸಿರು ಮ್ಯಾಲ, ಕೆಳಗಿನ ಉಸಿರು ಕೆಳಗಾಗಲತ್ತೈತಿ, ಬಿಸಿಲು ಹೆಚ್ಚಾಗೈತಿ ಅಂತಂತಾರೆ. ಅದು ಪ್ರಾಣಾಯಾಮ ಮಾಡಿದಂಥ ಒಬ್ಬ ಯೋಗಿಯ ಚರಿತ್ರೆ ಇದು. ಮಿಹಿರ ಸೇನ ಅನ್ನುವಂಥ ಒಬ್ಬ ವ್ಯಕ್ತಿ ಬರೇ ಬಾವಿ ಈಸಿದವಲ್ಲ, ಕೆರೆ ಈಸಿದವಲ್ಲ, ನದಿಯನ್ನು ಈಸಿದವಲ್ಲ, ಸಮುದ್ರಗಳನ್ನೇ ಈಸಿದಂಥ ಮಹಾತ್ಮ ಮಿಹಿರ ಸೇನ್. ಮನುಷ್ಯನಿಗೆ ಕನಸು ಎಂಥವು ಬೀಳಬೇಕು ಅಂದ್ರೆ ಕಾಟದ ಮೇಲಿಂದ ಕೆಳಗೆ ಬಿದ್ದಂಗೆ ಕನಸು ಬೀಳಬಾರ್ದು. ಈ ನಮ್ಮವೆಲ್ಲ ಇಂಥವು ಬರೀ ಊಟ ಮಾಡೋದು ಅಂದ್ರೆ ಕುರ್ಕುರೆ ತಿಂದಂಗೆ, ಪಾನಿಪುರಿ ತಿಂದಂಗೆ. ಕನಸನ ದೊಡ್ಡ ಇಲ್ಲಲ್ಲ. ಆದ್ರೆ ಮಿಹಿರ ಸೇನನಿಗೆ ಒಂದು ಕನಸಿತ್ತು, ಈಜುವುದಾದ್ರೆ ಸಮುದ್ರವನ್ನು ಈಸಬೇಕು, ಒಂದು ದ್ವೀಪದಿಂದ ಇನ್ನೊಂದು ದ್ವೀಪಕ್ಕೆ ಹೋಗಬೇಕು, 100 ಕಿಲೋಮೀಟರ್ಗಳವರೆಗೆ ಸಮುದ್ರವನ್ನು ಈಸಬೇಕು. ಸಮುದ್ರ ಅಂದ್ರೆ ಅಲ್ಲೇನ ಬಾವ್ಯಾನ ಮೀನು ಇರ್ತಾವನ, ಅಲ್ಲಿ ಮೊಸಳೆಗಳು, ತಿಮಿಂಗಲಗಳು, ದೊಡ್ಡ ದೊಡ್ಡ ಜಲಚರಗಳಿರ್ತಾವೆ. ಅಂಥದ್ರಲ್ಲಿ ಈಶಿ ಹೋಗಬೇಕು. ಯಾವನಿಗೆ ಜೀವ ಭಯ ಆಯ್ತಲ್ಲ, ಅವಂಗೆ ಈಶಾಡ್ಲಕ್ಕೆ ಸಾಧ್ಯ ಆಗ್ತೈತಿ ಸಮುದ್ರವನ್ನು. ಯಾವನಲ್ಲಿ ಜೀವ ಭಯ ಇಲ್ಲ, ಯಾವನಲ್ಲಿ ಅಪ್ರತಿಮವಾದಂಥ ಸಾಹಸ ಅದ, ಉತ್ಸಾಹ ಶಕ್ತಿ ಅದ, ಈ ವಿಶ್ವದಲ್ಲಿ ಹುಟ್ಟೇನೆ ಅಂದರೆ ಏನಾದರೂ ಒಂದನ್ನು ದೊಡ್ಡದು ಮಾಡಿ ಹೋಗಬೇಕು ಅನ್ನುವಂಥ ಕನಸೈತೆ ಅಲ್ಲ, ಅವನಿಂದ ಮಾತ್ರ ಇದು ಸಾಧ್ಯ ಆಗ್ತೈತಿ. ಸಾಹಸ ಪ್ರವೃತ್ತಿ ಅಂತ ಕರೀತಾರೆ, ಅದು ಬೇಕು. ಈಗೆಲ್ಲ ಸಾಹಸ ಏನಪ್ಪ, ಅದು ಇಟ್ಟ ಇರ್ತೈತೆ, ನಾಯಿ ಕುನ್ನೆ ಅದನ್ನು ಓಡಾಡಿಸ್ಕೊಂಬರ್ತಾರೆ ಸಿಟ್ಯಾಗ ಹುಡುಗರು. ನಮ್ಮ ಹುಡುಗ ಈಗ ನಾಯಿ ತಿರುಗಾಡಿಸ್ಲಕ್ಕೆ ಕಲ್ತೈತಿ ಅಂತ ಹೇಳ್ತಾರೆ ಅವ್ರು ಸಿಟ್ಯಾನವ್ರು. ಸಾಹಸ ಅಂದರೆ ಇದಕ್ಕೆ ಕರೆಯಂಗಿಲ್ಲ. ಹಂಗೆ ಗುರುಬಸವ ಮಹಾಶಿವಯೋಗಿಗಳವರು ಬಾವ್ಯಾಗ ಜಿಗಿದು ಬರೇ ಅಷ್ಟ ಅಲ್ಲ, ಮಾವಿನಕಾಯಿ, ಮಾವಿನ ಹಣ್ಣು ಏನಿರ್ತೈತಲ್ಲ ಅದನ್ನು ತಿಂದು ಗೊಟ್ಟ ಮ್ಯಾಲ ಹೋಗಿತಿದ್ದು. 5 ನಿಮಿಷ ನೀರಾಗ ಅಲ್ಲೇ ತಿಂದ. ನೀವು ಮಾಡಿಗಿಡೀರಿ ಮತ್ತು ಉಸಿರು ಜಾತ್ರೆಯರೇ ನೋಡ್ಬೇಕಾಗ್ತೈತಿ ನಾವು. ಅಂಥ ಸಾಹಸ ಇವತ್ತಿಗೂ ಕೂಡ ಸಾಹಸ ಮಾಡಲಿಕ್ಕಾಗೋದಿಲ್ಲ. ಅಲ್ಲ, ನೀರಾಗ ಮುಳುಗಿದಾಗ ಉಸಿರಾಡಿಸುವುದೇ ಇಲ್ಲ ಅಂದ ಬಳಕ, ಉಸಿರಾಡಿಸ್ರೆ ನೀರು ಒಳಗೆ ಹೋಗ್ತಾವ. ಅಂಥದ್ರೊಳಗೆ ಮಾವಿನ ಹಣ್ಣು ತಿಂದು ಅದನ್ನು ಗೊಟ್ಟ ಅಟ್ಟ ಮ್ಯಾಲ ಒಗಿಬೇಕಂದ್ರೆ ಎಂಥ ಸಾಹಸ. ಅಂಥ ಸಾಹಸರು ಧೀರ ದಿಟ್ಟ ಯೋಗಿ. ಅವಾಗ ಇಷ್ಟೆಲ್ಲ ಆದ ಬಳಿಕ ಊರಾನ ಹಿರಿಯರಿಗೆ ಗೊತ್ತಾದ, ಬೀಳೂರಾನ ಹಿರಿಯರು, ಆಗಿನ ಹಿರಿಯರು ಅವರು ಚಿಂತೆ ಮಾಡಿದರು. ಅಲ್ಲ, ಒಬ್ಬರು ದೊಡ್ಡ ಯೋಗಿಗಳದಾರೆ ಅವರು, ಇವ್ರಿಗೇನಾದರೂ ಜೀವಕ್ಕೆ ಕುತ್ತು ಬತ್ತಂದ್ರೆ ಹೆಂಗೆ, ಇವರಿಗೆ ತೊಂದರೆ ಆಯ್ತಂದ್ರೆ, ಒಬ್ಬ ಯೋಗಿಗೆ ಏನಾದರೂ ಆಯ್ತಂದ್ರೆ ಅದು ಬಹಳ ದೊಡ್ಡ ಹಾನಿ ಆಗ್ತದೆ. ಆದ್ದರಿಂದ ಇವರು ಸುರಕ್ಷಿತವಾಗಿರಬೇಕು ಅಂತ ತಿಳ್ಕೊಂಡು ಎಲ್ಲ ಊರಾನ ಹಿರಿಯರು ಒಂದು 4-6 ಜನ ಮಾತಾಡಿಕೊಂಡು, ಇಂದ ನಾವು ನಿಮ್ಮದು ಕಸರತ್ತು ನೋಡಾವರದೀವಿ ಅಂತ ಬಂದ್ರು. ಅವರು ಬಾವಿ ಮೇಲೆ ಬಂದು ಕೂತು 5 ಚರಿಗೆ ಹೋಗಿದ್ರು ಅವ್ರು ನೀರಾಗ, 4 ಮೂಲಿಗೆ ಒಂದೊಂದು, ನಡು ಒಂದು. ಆ 5 ಚರಿಗೆಗಳನ್ನು ತಗೊಂಡು ಬರಬೇಕು, ಆ ಮಾವಿನ ಹಣ್ಣು ತಿಂದು ಬರಬೇಕು ಅಂದ್ರೆ ಅವ್ರು ಒಂದ ಉಸಿರಿನಾಗ. ಇದೇನು ದೊಡ್ಡ ಮಾತು ಅಂಥೇಳಿ ಏನು ಒಮ್ಮೆ ಬಾವಿಗೆ ಜಿಗಿದ್ರು.
ಆ ಮಾವಿನ ಹಣ್ಣು ತಿಂದು ನಾಲ್ಕು ಮೂಲಿಗಿರುವಂಥ ನಾಲ್ಕು ಚರಿಗೆಗಳು ನಡುವಿರುವಂಥ ಚರಿಗೆಯನ್ನು ಮ್ಯಾಲ ತಂದು ಹೋಗಿದ್ರೆ ಹೆಂಗೆ? ನಮಗೆ ಒಂದ ಚರಿಗೆ. ಈಗಿನ ಹುಡುಗರಿಗೆ ಕೇಳ್ರೆ ಈಸ ಬರಂಗಿಲ್ಲ. ಈಗ ಪೇಪರ್ದಾಗ ನ್ಯೂಸ್ನಾಗ ಬರ್ತಾವೆ ನೋಡ್ಯಾರ, ಬೇಸಿಗೆ ಸೂಟಿಯಲ್ಲಿ ಮನೆಯ ಮುಂದೆ ಇರುವಂಥ ಬ್ಯಾರಲ್ನಲ್ಲಿ ಬಿದ್ದು ಮಕ್ಕಳು, ಮಾಯಾಗಲ್ಲ ಬ್ಯಾರಲ್ನಾಗ ಬಿದ್ದು ಸತ್ತು ಹೋಗ್ತೇವು. ಯಾರ ಮಕ್ಕಳಪ್ಪ? ಭೀಮು ಅನ್ನೋರ ಮಕ್ಕಳು. ಹೆಸರು ಭೀಮು, ಅವು ಸೋಮು ಆಗ್ಯಾವಲ್ಲಿ. ಈಸ್ ಕಲಿಸ್ಬೇಕೋ ಬೇಡೋ ನೀವು? ಮೊದಲಿನ ಕಾಲದಲ್ಲಿ ಒಕ್ಕಲ್ತನ ಕಲಿಸ್ತಿದ್ರು, ಈಸ್ ಕಲಿಸ್ತಿದ್ರು, ಎಲ್ಲ ವಿದ್ಯಾ ಕಲಿಸ್ತಿದ್ರು. ಈಗೇನಿಲ್ಲ, ಇಲ್ಲ ಬಾವಿನ ಎಲ್ಲ ಬೋರ್ನಾಗ ಈಸ್ ಕಲಿದಾಗೈತಿ. ಇಲ್ಲಿ ಬೋರ್ನಾಗ ಎಲ್ಲಿ ಈಸ್ ಕಲಿದೇನು? ಬಾವಿಗಳೇ ಇಲ್ಲ. ಕೆರೆ ಇದ್ರೆ ಕೆರೆಯಾಗ ಹೋಗಂಗಿಲ್ಲ. ಈಸಾಡುವುದನ್ನು ಕಲಿಸುವುದೇ ಇಲ್ಲ ಅಂದ ಬಳಕ ಮಕ್ಕಳು ಹೆಂಗೆ ಬದುಕಬೇಕು ನೋಡ್ರಿ. ಈಸ್ ಅನ್ನೋದು ಎಷ್ಟು ಮಹತ್ವದ ವಿದ್ಯೆ ಅದ ಅಂದ್ರೆ ಯಾವಾಗ ಎಂಥ ಸಮಯ ಬರ್ತೈತಿ ಗೊತ್ತಿಲ್ಲ. ಒಂದು ವೇಳೆ ಆ ಹುಡುಗನಿಗೆ ಈಸ್ ಬರಲಿಲ್ಲ ಅಂದ್ರೆ ಅವ ತನ್ನ ಜೀವನದಲ್ಲಿ ಎಷ್ಟು ಬೇಕಾದಷ್ಟು ಶಾಣೆ ಇರ್ಬೋದು. ಕಾಲು ಜಾರಿ ನೀರಿಗೆ ಬಿದ್ದ ಅಂದ್ರೆ ಅವ ಸತ್ತ ಹೋಗ್ತಾನೆ ಹೊರತು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಈಸ್ ಕಲಿಸ್ಬೇಕು, ಅದು ಜೀವನದ ವಿದ್ಯಾ. ಅವಾಗ 5 ಚರಿಗೆಗಳನ್ನು ತಂದು ಹಿಂಗೆ ಮ್ಯಾಲೆ ಒಗೆದ ಬಳಕ ಆ ಆಜಾನುಬಾಹು ವ್ಯಕ್ತಿತ್ವ ನಿತ್ಯ ಗರಡಿ ಸಾಧನ ಮಾಡುತ್ತಿದ್ದರು. ಪೈಲ್ವಾನಿಕೆ. ನಿಮ್ಮ ಹುಡುಗರಿಗೆ ತುಸು ಪೈಲ್ವಾನಿಕೆ ಮಾಡ್ಲಾಕ ಕಲಿಸುತ್ತು ಬರ್ರಿ. ತಾಲೀಮದು ಈಗ ಅದಕ್ಕೆ ಜಾತ್ರೆಯಲ್ಲಿ ಕುಸ್ತಿ, ಚೀಲ ನೆಗುವುದು, ಕಲ್ಲು ಗುಂಡ ಎತ್ತೋದು ಮಾಡ್ಯಾರ. ಯಾಕೆ ಅಂದ್ರೆ ದಿನ ತುಸು ತಾಲೀಮದು ಮಾಡಿಸ್ಬೇಕು ಹುಡುಗರಿಗೆ. ನೀವು ದಿನ ಇಡ್ಲಿ ದ್ವಾಸೆ ಮಾಡುತ್ತ ಬರ್ರಿ, ಅವತ್ತಿಂದ ಪೈಲ್ವಾನ್ ಹಾಕವು ಮನ್ಯಾಗ. ಜರ್ಸಿ ಆಕಳ ಹಾಲ, ಕಾರ್ಖಾನೆ ಸಕ್ರೆ, ಮನ್ಯಾಗ ಇಡ್ಲಿ ದ್ವಾಸೆ ತಿಂದು ಅಂದ್ರೆ ಹುಡುಗರು ಹೆಂಗೆ ಚೀಲಾನೆಗೂ, ಹೆಂಗೆ ಕುಸ್ತಿ ಆಡು, ಹೆಂಗೆ ಅವಾಗ ಆ ಆಜಾನುಬಾಹುವಾದಂಥ ವ್ಯಕ್ತಿತ್ವ ಒಬ್ಬ ಯೋಗಿಯನ್ನು ನೋಡಿ ಅವ್ರ ಹಿರಿಯರೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರು ಪಾದ ಹಿಡ್ಕೊಂಡು ನೀವು ನಮ್ಮ ಒಂದು ಮಾತನ್ನು, ನಮ್ಮ ಒಂದು ಪ್ರಾರ್ಥನೆಯನ್ನು ಈಡೇರಿಸಿಕೊಡ್ಬೇಕು, ಆವಾಗ ನಿಮ್ಮ ಪಾದವನ್ನು ನಾವು ಬಿಡ್ತೀವಿ ಅಂತ ಹೇಳಿದ್ರು ಅವರು. ಹೇಳಿದಾಗ ಆಯ್ತಪ್ಪ ಹಿರಿಯರಂದ್ರೆ ನೀವು ನಮ್ಮನ್ನೆಲ್ಲ ಸಾಕಿ ಸಲುಹಿದಂಥವರು, ಅದಕ್ಕೇನು ಹೇಳ್ತೀರಿ ಹೇಳ್ರಿ. ಗುರುವೇ ನೀವು ಈ ಸಮಾಜದ ಅತಿ ದೊಡ್ಡ ಆಸ್ತಿ. ಸಮಾಜವನ್ನು ತಿದ್ದುವಂಥ ತಾಕತ್ತು ನಿಮ್ಮ ಒಳಗೈತಿ. ನೀವಂದ್ರೆ ಸಾಕ್ಷಾತ್ ಶಿವಸ್ವರೂಪಿ ಅದೀರಿ. ಅದಕ್ಕೆ ಇನ್ನು ಮುಂದೆ ನೀವು ಈಸ್ಯಾಡ್ರಿ, ಆದ್ರೆ ಮುಳುಗಲಾಕ ಹೋಗಬೇಡ್ರಿ ಅಂತ ಹೇಳಿದ್ರು ಅವರು. ಆಯಿತು, ನೀವೆಲ್ಲ ಹಿರಿಯರು ಹೇಳ್ತೀರ ಅಂದ ಬಳಿಕ ಇನ್ನು ಮುಂದೆ ನಾನು ಇಂಥ ಸಾಹಸ ಮಾಡೋದಿಲ್ಲ ಅಂತ ಅವರಿಗೆಲ್ಲ ಮಾತು ಕೊಟ್ರಲ್ಲ, ಅದು ಬಹಳ ದೊಡ್ಡದು. ಜಿಗಿಯೋದು ಮ್ಯಾಲ ಎತ್ತರ ಗಡಗಡಿ ಮ್ಯಾಲ ನಿಂತು ಜಿಗಿತಿದ್ರತ್ತವರು. ದೊಡ್ಡ ಸಾಹಸಿಗಳು ನೋಡ್ರಿ. ಆ ಸಾಹಸ ಪ್ರವೃತ್ತಿ ಯಾರಲ್ಲಿ ಬರ್ತೈತಿ? ಸಣ್ಣವರಿದ್ದಾಗ ಯಾರ ಎಲ್ಲವನ್ನು ಬಿಟ್ಟು ವೈರಾಗ್ಯ ತಾಳೆ ಬಂದಿರ್ತಾರಲ್ಲ ಅವರಲ್ಲಿ ಸಾಹಸಿ ಪ್ರವೃತ್ತಿ ಇರ್ತೈತಿ. ವಯಸ್ಸಾದ್ರೂ ಏನು ಮನೆ ಕಡೆ ಜಗ್ಗತ್ತಿತ್ತಂದ್ರೆ ಎಂಥ ಸಾಹಸ ಬರ್ತೈತಿ? ಬರಂಗಿಲ್ಲ ಹಂಗೆ. ಆದರೆ ಅವರಲ್ಲಿ ಅಂತಹ ಸಾಹಸ ಪ್ರವೃತ್ತಿ. ಬರೀ 6-8 ವರ್ಷದಲ್ಲಿ ಅವ್ವ ಅಪ್ಪನನ್ನು ಮರೆತು ಗುರು ಸೇವೆಯಲ್ಲೇ ತೊಡಗಿರುವಂಥವರು ಇವರು. ಅಂಥ ಸಾಹಸ ಪ್ರವೃತ್ತಿ ಅವರಲ್ಲಿತ್ತು. ಅವಾಗಿನಿಂದ ಮುಂದೆ ಮುಳುಗುವ ಸಾಹಸ, ನೀರಾಗ ಮಾವಿನಕಾಯಿ ತಿಂದ ಒಗೆಯುವಂಥ ಸಾಹಸ ಮುಂದೆ ಮಾಡಲಿಲ್ಲ ಅವರು. ಯಾಕಂದ್ರೆ ಒಂದು ವಯಸ್ಸು, ಮನುಷ್ಯಂದು ಒಂದು ವಯಸ್ಸಿರ್ತತಿ, ಆ ವಯಸ್ಸಿನಲ್ಲಿ ಸಾಹಸ ಮಾಡ್ತಾರೆ. ಆದರೆ ಮುಂದೆ ಅವರು ಅಂತಹ ಸಾಹಸಗಳನ್ನು ಮಾಡಲಿಲ್ಲ. ಮುಂದೆ ಲೋಕೋದ್ಧಾರದ ಕಾರ್ಯದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡ್ರು. ಅಂತಹ ಸಾಹಸ ಪ್ರವೃತ್ತಿ, ಶಕ್ತಿ, ಸಾಧನೆ
ಮತ್ತು ಒಬ್ಬ ಮನುಷ್ಯನಲ್ಲಿ ಯಾವ ಆದರ್ಶ ಇರಬೇಕು ಅದರ ಕುರಿತಾದಂತಹ ಒಂದು ಗೀತೆ. ಎಂತ ಶಕ್ತಿ ತುಂಬಿದ ಶ್ರೀ ಗುರು ಬಸವನಾಮದೊಳಗ, ಸಂಸಾರ ಸಾಗರ ದಾಟಿಸುವಂತ ತಾರಕ ಶಕ್ತಿಯು ಇದರೊಳಗ, ತಾರಕ ಶಕ್ತಿ ಇದರೊಳಗ. ಲೈಟಾಗಿ ಎಂತಹ ಶಕ್ತಿ ತುಂಬಿದ ಶ್ರೀ ಗುರು ಬಸವನಾಮದೊಳಗ, ಎಂತಹ ಶಕ್ತಿ ತುಂಬಿದ ಶ್ರೀ ಗುರು ಬಸವನಾಮದೊಳಗ, ಸಂಸಾರ ಸಾಗರ ದಾಟಿಸುವಂತ ತಾರಕ ಶಕ್ತಿಯು ಇದರೊಳಗ, ತಾರಕ ಶಕ್ತಿಯು ಇದರೊಳಗ. ಎಂತ ಶಕ್ತಿ ತುಂಬಿದ ಶ್ರೀ ಗುರು ಬಸವನಾಮದೊಳಗ, ಬಿದ್ದವರನ್ನು ಎತ್ತುವಂತಹ ಶಕ್ತಿಯು ಇದರೊಳಗ, ಬುದ್ಧಿಯ ಶಕ್ತಿಯು ಬೆಳಗುವಂತಹ ತೇಜವು ಇದರೊಳಗ, ಬಿದ್ದವರನ್ನು ಎತ್ತುವಂತಹ ಶಕ್ತಿಯು ಇದರೊಳಗ, ಬುದ್ಧಿಯ ಶಕ್ತಿಯ ಬೆಳಗುವಂತಹ ತೇಜವು ಇದರೊಳಗ, ಭಕ್ತರಿಗೆಲ್ಲ ಬಲವನ್ನು ತುಂಬುವ ಶಕ್ತಿಯು ಇದರೊಳಗ, ಭಕ್ತರಿಗೆಲ್ಲ ಬಲವನ್ನು ತುಂಬುವ ಶಕ್ತಿ ಇದರೊಳಗ, ವ್ಯಸನದ ದಾರಿಯು ಬಿಡಿಸುವಂತ ಶಕ್ತಿಯು ಇದರೊಳಗ, ಬಿಡಿಸುವ ಶಕ್ತಿಯು ಇದರೊಳಗ. ಎಂತಹ ಶಕ್ತಿ ತುಂಬಿದ ಶ್ರೀ ಗುರು ಬಸವನಾಮದೊಳಗ, ಸಂಸಾರ ಸಾಗರ ದಾಟಿಸುವಂತ ತಾರಕ ಶಕ್ತಿಯು ಇದರೊಳಗ, ಶಕ್ತಿಯು ಇದರೊಳಗ. ಅಂಜಿದವನಿಗೆ ಧೈರ್ಯವ ತುಂಬುವ ಸಾಮರ್ಥ್ಯ ಇದರೊಳಗ, ಸೋತವನನ್ನು ಗೆಲ್ಲಿಸುವಂತಹ ಯುಕ್ತಿಯು ಇದರೊಳಗ, ಅಂಜಿದವನಿಗೆ ಧೈರ್ಯವ ತುಂಬುವ ಸಾಮರ್ಥ್ಯವು ಇದರೊಳಗ, ಸೋತವನನ್ನು ಗೆಲ್ಲಿಸುವಂತಹ ಯುಕ್ತಿಯು ಇದರೊಳಗ, ಮೋಹದ ನಿದ್ರೆಯಿಂದ ಎಚ್ಚರಿಸುವಂತ ಶಕ್ತಿಯು ಇದರೊಳಗ, ಮೋಹದ ನಿದ್ರೆಯಿಂದ ಎಚ್ಚರಿಸುವಂತಹ ಶಕ್ತಿಯು ಇದರೊಳಗ, ಹೃದಯದಾಳಲಿಗೆ ಸ್ಪಂದಿಸುವಂತ, ಹೃದಯದಾಳಲಿಗೆ ಸ್ಪಂದಿಸುವಂತ ಪ್ರೇಮವು ಇದರೊಳಗ, ಸ್ಪಂದಿಸುವಂತ ಪ್ರೇಮವು ಇದರೊಳಗ. ಎಂತಹ ಶಕ್ತಿ ತುಂಬಿದ ಶ್ರೀ ಗುರು ಬಸವನಾಮದೊಳಗ, ಲೋಭವ ಬಿಡಿಸಿ ದಾಸೋಹ ಕಲಿಸುವ ಸಂಸ್ಕಾರ ಇದರೊಳಗ, ದುರ್ಲಭನನ್ನು ಸಬಲ ಮಾಡುವ ಬಲವೂ ಇದರೊಳಗ, ಲೋಭವ ಬಿಡಿಸಿ ದಾಸೋಹ ಕಲಿಸುವ ಸಂಸ್ಕಾರ ಇದರೊಳಗ, ದುರ್ಲಭನನ್ನು ಸಬಲ ಮಾಡುವ ಬಲವೂ ಇದರೊಳಗ, ಒಂದೇ ಕರೆಗೆ ಓಬಡುವಂತಹ ವಾತ್ಸಲ್ಯವಿದರೊಳಗ,
ಒಂದೇ ಕರೆಗೆ ಹೋಗೊಡುವಂತಹ ವಾತ್ಸಲ್ಯವಿದರೊಳಗ ಸುಖದ ಸಾರವ ತಿಳಿಸುವಂತ ಸೂತ್ರವು ಇದರೊಳಗ ತಿಳಿಸುವಂತ ಸೂತ್ರವು ಇದರೊಳಗ ಎಂತಹ ಶಕ್ತಿ ತುಂಬಿದ ಶ್ರೀ ಗುರು ಬಸವನಾಮದೊಳಗ ತಪಸ್ಸಿನ ಬಲವನ್ನು ತುಂಬುವಂತ ತೇಜವು ಇದರೊಳಗ ಕತ್ತಲೆ ಬಾಳಿಗೆ ಬೆಳಕನ್ನು ಕೊಡುವ ಜ್ಯೋತಿಯು ಇದರೊಳಗ ತಪಸ್ಸಿನ ಬಲವನ್ನು ತುಂಬುವಂತಹ ತೇಜವು ಇದರೊಳಗ ಕತ್ತಲೆ ಬಾಳಿಗೆ ಬೆಳಕನ್ನು ಕೊಡುವ ಜ್ಯೋತಿಯು ಇದರೊಳಗ ದುಃಖ ಸಾಗರದಿ ಮುಳುಗುವವನಿಗೆ ಆಸರೆ ಇದರೊಳಗ ಅಪ್ಪ ಗುರು ಬಸವ ಗುರು ಬಸವ ಓ ಗುರು ಬಸವ ಗುರು ಬಸವ ದುಃಖ ಸಾಗರದಿ ಮುಳುಗುವವನಿಗೆ ಆಸರೆ ಇದರೊಳಗ ಪ್ರೀತಿಯ ಪಾತ್ರರು ದೂರವಾಗುವ ಧೈರ್ಯವು ಇದರೊಳಗ ದೂರವಾದಾಗ ಧೈರ್ಯವು ಇದರೊಳಗ ಎಂತಹ ಶಕ್ತಿ ತುಂಬಿದ ಶ್ರೀ ಗುರು ಬಸವನಾಮದೊಳಗ ಬಸವನಾಮದೊಳಗ ಜ್ಞಾನದ ದಾರಿಯ ಹಿಡಿಸುವಂತಹ ಬಲವೂ ಇದರೊಳಗ ಈ ಹಾಡನ್ನು ಪರಮ ಪೂಜ್ಯರಾದ ರಾಜಯೋಗಿ ಗುರು ಚನ್ನಬಸವಪ್ಪರನ್ನೇ ಬರೆದಿದ್ದಾರೆ ಹಾಡನ್ನು ಜ್ಞಾನದ ದಾರಿಯ ಹಿಡಿಸುವಂತಹ ಬಲವೂ ಇದರೊಳಗ ದುರ್ಗುಣಗಳನ್ನು ಬಿಡಿಸುವಂತಹ ಶಿವಶಕ್ತಿ ಇದರೊಳಗ ಸಕಲ ಸೌಭಾಗ್ಯವ ಕೊಡುವಂತಹ ಶಕ್ತಿಯು ಇದರೊಳಗ ಸಕಲ ಸೌಭಾಗ್ಯವ ಕೊಡುವಂತಹ ಶಕ್ತಿ ಇದರೊಳಗ ಜೀವನ ದೇವನ ಮಾಡುವಂತಹ ಜೀವನ ದೇವನ ಮಾಡುವಂತಹ ಕೃಪೆಯೂ ಇದರೊಳಗ ಮಾಡುವಂತಹ ಕೃಪೆಯೂ ಇದರೊಳಗ ಎಲ್ಲರೂ ಕೈ ಮೇಲೆ ಎತ್ತಿ ನೋಡೋಣ ಎಂಥ ಶಕ್ತಿಯ ತುಂಬಿದ ಶ್ರೀ ಗುರು ಬಸವ ನಾಮದೊಳಗ ಸಂಸಾರ ಸಾಗರ ದಾಟಿಸುವಂತ ತಾರಕ ಶಕ್ತಿ ಇದರೊಳಗ ಗುರು ಬಸವ ಗುರು ಬಸವ ರಾಜಯೋಗಿ ಗುರು ಬಸವ ಗುರು ಬಸವ ಓ ಗುರು ಬಸವ ಗುರು ಬಸವ ಗುರು ಬಸವ ಜಯ ಗುರು ಬಸವೇಶ ಹರ ಹರ ಮಹಾದೇವ ಮಹಾತ್ಮರಲ್ಲಿ ಅದ್ವಿತೀಯವಾದಂತಹ ಶಕ್ತಿ ಅಡಗಿರುತ್ತದೆ. ಅಂತಹ ಶಕ್ತಿ ಲೋಕದ ಉದ್ಧಾರಕ್ಕಾಗಿ ಬಳಕೆಯಾಯಿತು ಅಂದ್ರೆ ಲೋಕ ಪಾವನವಾಗ್ತದೆ. ಹಾಗೇ
ಗುರುಬಸವ ಮಹಾಶಿವಯೋಗಿಗಳಂತೆಯೇ ಇವರ ಕಾಲಾವಧಿಯಲ್ಲಿಯೇ ತಮಿಳುನಾಡಿನಲ್ಲಿ ಒಬ್ಬ ಮಹಾನ್ ಸನ್ಯಾಸಿಗಳಾಗಿ ಹೋದರು. ಮಹಾನ್ ಸಂತರು ಮಹರ್ಷಿಗಳಾಗಿ ಹೋದರು. ಅವರ ಚರಿತ್ರೆಯೂ ಹೀಗೆಯೇ. ಅವರ ಹೆಸರು ವೆಂಕಟರಾಮನ್ ಅಂತ, ಸಣ್ಣ ವಯಸ್ಸಿನ ಹೆಸರು. ಅವರು ಅಷ್ಟೇ ಆಟೋಟಗಳಲ್ಲಿ ಬಹಳ ಮುಂದಿದ್ದರು, ವಿದ್ಯಾಭ್ಯಾಸದಲ್ಲಿಯೂ ಮುಂದಿದ್ದರು. ಅಷ್ಟೇ ಅಲ್ಲದೆ ವಿಶೇಷವಾದಂಥ ಪ್ರತಿಭೆ ಅವರಲ್ಲಿದ್ದು, ಇಂಥ ಅವರಲ್ಲಿ ವಿಶೇಷ ಸಾಮರ್ಥ್ಯಗಳು ಕೂಡ ಅಡಕವಾಗಿದ್ದು, ಒಂದು ದಿನ ಅವರ ಅವ್ವ ಅಪ್ಪ ಏನು ಹೇಳಿದರು ಅಂದ್ರೆ, ತಮ್ಮ ನಾವು ದೇವರಿಗೆ ಹೋಗಿ ಬರ್ತೀವಿ, ದೇವಾಲಯಕ್ಕೆ ಹೋಗಿ ಬರ್ತೀವಿ, ಅದ ಊರಂದಲ್ಲ ಬೇರೆ ಊರನ್ನ ಹೋಗಿ ಬರ್ತೀವಿ, ಬರೋ ತಕ ನೀ ಮನೆ ಕಾವಲ ಮಾಡ್ಕೊಂಡಿರು, ನೋಡ್ಕೋತಿರು ಅಂತ ಹೇಳಿ ಹೋದ್ರು ಅವರು. ಇವ ಮುಂಜಾನೆದಿಂದ ಎಲ್ಲ ಊರಾಗ ಹೋಗಿ ಬಾವ್ಯಾಗದು ಈಜಾಡಿ ಮಾಡಿ ಬಂದಿದ್ದ, ದಣದಿದ್ದ. ಊಟ ಆತು, ಆದ ಬಳಿಕ ಒಳಗಿನ ಕೊಂಡೆ ಹಾಕಿದ, ಬಾಗಲ ಹಾಕಿದ. ಹಾಕಿ ಒಮ್ಮೆ ಏನು ಮಲ್ಕೊಂಡು ಬಿಟ್ಟ. ಅವ್ರ ಗುಡಿಗೆ ಹೋಗಿ ಬಂದ್ರು. ಅವರು ಬಂದ ಬಳಿಕ ಬಾಗಲ ಬಡಿದ್ರು. ಎಲ್ಲಿ ಅವ ಅಲ್ಲಿದ್ರನ್ನ ಬಾಗಲ ತೆಗಿಬೇಕಲ್ಲ, ಏನೂ ಇಲ್ಲ, ಜೋರಾಗಿ ಬಡಿದ್ರು. ಇವರು ಬಾಗಲ ಬಡಿದ್ ನೋಡಿ ಮಗ್ಗಲ ಮನೆಯವರು ಬಂದರು, ಏನಾಗೈತೆ. ಆದರೂ ಇವಾಗ ಎಚ್ಚರ ಇಲ್ಲ. ಕೊನೆಗೆ ಬಾಗಲ ತೆಗೆದು ಒಳಗೆ ಬಂದು ನೋಡ್ತಾರೆ, ಮಕ್ಕೊಂಡಿದ್ದು. ಅವಾಗಾದರೂ ಮ್ಯಾಲೊಂದು ಕೊಡ ನೀರು ಹಾಕಿದಾಗ ಎದ್ದು ಕೂತ. ಅಷ್ಟು ಗಾಢ ನಿದ್ರೆಯಲ್ಲಿ ಮುಳುಗಿ ಹೋಗಿದ್ದ. ಅದು ಮುಂದೆ ಒಂದು ದೊಡ್ಡ ಸಂಕೇತವನ್ನು ತೋರಿಸ್ತಾ ಇತ್ತು. ನಿದ್ರೆಗೂ ಮತ್ತು ಸಮಾಧಿಗೂ ಭಾಳ ವ್ಯತ್ಯಾಸ ಇಲ್ಲ. ನಿದ್ರಾ ಸಮಾಧಿ ಸ್ಥಿತಿ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ನಿದ್ರೆ ಇದು ಅಜ್ಞಾನದೊಳಗೆ ಉಂಟಾಗುವಂಥ ಆನಂದ. ಸಮಾಧಿ ಇದು ಪ್ರಜಾಗ್ರ ಅವಸ್ಥೆಯಲ್ಲಿ ಉಂಟಾಗುವಂಥ ಆನಂದ. ಅದು ಆತ್ಮ ಸಾಕ್ಷಾತ್ಕಾರ, ಇದು ಅಜ್ಞಾನದ ಅವಸ್ಥೆ. ಅವಾಗ ಒಂದು ದಿನ